ನಮಸ್ಕಾರ. ಮಣಿಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವೆಲ್ಕಮ್ ಟು ಮಣಿಮಾರ್ಗ ಯೂಟ್ಯೂಬ್ ಚಾನಲ್. ಭಾನುವಾರ 30ನೇ ತಾರೀಕು ನವೆಂಬರ್ 10 ಗಂಟೆ ಆಗ್ತಿದೆ ಸಂಜೆ ರಾತ್ರಿ. ವಿಡಿಯೋ ಮಾಡ್ತಾ ಇದ್ದೀನಿ. 1ನೇ ತಾರೀಕು ಡಿಸೆಂಬರಿಂದ 5ನೇ ತಾರೀಕು ಡಿಸೆಂಬರ್ದು ವಿಶ್ಲೇಷಣೆ ವಾರದ್ದು. ಕಳೆದ ವಾರ ಪರ್ಫಾರ್ಮ್ ಮಾಡಿದ್ದು, ಹೇಗೆ ಪರ್ಫಾರ್ಮ್ ಮಾಡಿದೆ, ಒಂದು ಮೇಜರ್ ಅಪ್ ಟ್ರೆಂಡ್ ಬರಬೇಕು, ಅಪ್ ಟ್ರೆಂಡ್ ಸಸ್ಟೈನ್ ಆಗಬೇಕು, ಆ ಸಸ್ಟೈನ್ 26,200 ಬ್ರೇಕ್ ಆಗಬೇಕು. ಬ್ರೇಕ್ ಆದಂಗಾಗಿ ಇವಾಗ ಸ್ವಲ್ಪ ಮೇಲೆ ಬಂದಿದೆ, ಬಟ್ ಸ್ಟಿಲ್ ಸ್ಟ್ರಗಲ್ ಮಾಡ್ತಾ ಇದೆ. ಕಳೆದ 2 ದಿವಸದ ನೋಡಿದ್ರೆ, ಗುರುವಾರ ಮತ್ತು ಶುಕ್ರವಾರದ್ದು, ಕಳೆದ ವಾರದ್ದು ಏನಾಗಿತ್ತು, ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಈ ವೀಕ್ ಹೆಂಗಾಗ್ಬೋದು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಶೇರು ಕಾಮೆಂಟ್ಸ್ಗಳು ಮಾಡ್ತಾ ಇರಿ. ಸೊ ನಿಮ್ಮ ಒಂದು ಅಪ್ರಿಸಿಯೇಷನ್ನು ಈ ಥರ ಒಂದು ಬರ್ತಾ ಇರಬೇಕು. ಮತ್ತು ಯಾವುದಾದ್ರೂ ಸ್ಟಾಕ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲಾಂದರೆ ವಾಟ್ಸಪ್ ಸಂಖ್ಯೆ ಕೊಟ್ಟಿರ್ತೀನಿ, ಅದನ್ನು ಡಿಸ್ಕಸ್ ಮಾಡ್ತೀನಿ. ಈ ವಾರದಿಂದ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವ ಸೆಕ್ಟರ್ ಪರ್ಫಾರ್ಮ್ ಮಾಡುತ್ತೆ ಪರ್ಟಿಕ್ಯುಲರ್ ಈ ವೀಕು, ಮತ್ತು ಒಂದು ಪರ್ಟಿಕ್ಯುಲರ್ ಸ್ಟಾಕ್ಸು ಬೇಸ್ಡ್ ಆನ್ ವಾಲ್ಯೂಮ್ ಆ್ಯಕ್ಷನ್ಗಳಿರ್ಬೋದು, ಅಥವಾ ಒಂದು ವಾಲ್ಯೂಮ್ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋವಂಥದ್ದು. ಸೊ ಈ ಥರದ್ದೆಲ್ಲ ಒಂದು ಬ್ರೇಕ್ಔಟ್ ಆಗ್ತಿದೆಯಾ, ಇದೆಲ್ಲ ಒಂದು ಚೆಕ್ ಮಾಡಿ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಸೊ ಅಡಿಷ್ನಲ್ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಏನೇ ಒಂದು ಇಲ್ಲಿ ಇನ್ಫಾರ್ಮೇಷನ್ ಆ್ಯಸ್ ಎ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕಾಗುತ್ತೆ ನಾನು. ಸೊ ಇದು ಎಜುಕೇಷನಲ್ ಪರ್ಪಸ್ ಆಗಿರೋ ವಿಡಿಯೋ ಅಂಥದ್ದು. ನೀವು ಸಹಿತ ಒಂದು ಅನಾಲಿಸಿಸ್ ಸ್ಟಡೀಸ್ ಎಲ್ಲ ಮಾಡಿ, ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ಎಲ್ಲ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸೇಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ದು ಸಹಾಯ ತೊಗೊಬೇಕಾಗುತ್ತೆ. ಇದು ರೂಲ್, ಸೇಬಿ ಅವರು ಹೇಳುವಂಥದ್ದು. ಇವನ್ ನಾನು ಅಥರೈಸ್ ಪರ್ಸನ್ ಅಲ್ಲ ಆ್ಯಕ್ಚುಲಾಗಿ, ಏನೇ ಒಂದು ಈ ಥರ ಒಂದು ಟೆಕ್ನಿಕಲ್ ಇಟ್ಕೊಳಕ್ಕೆ. ಹಾಗಾಗಿ ಒಂದು ಎಜುಕೇಷ್ನಲ್ ಪರ್ಪಸ್ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನೀವು ಕೂಲಂಕುಷವಾಗಿ ನೀವು ತಿಳ್ಕೊಂಡು ಅರ್ಥ ಮಾಡ್ಕೊಬೇಕು. ಸೊ ಹೇಗೆ ಸ್ಟಡೀಸ್ ಮಾಡ್ತಾ ಇದ್ದೀನಿ, ನೀವು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಮುಂದಿನ ಒಂದು ನಿರ್ಧಾರಗಳು ತೊಗೊಬೇಕಾಗತ್ತೆ. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಿಫ್ಟಿ ಹೋಗ್ಬಿಡೋಣ, ಆಮೇಲೆ ಸ್ಟಾಕ್ಸ್ಗಳು ಬರೋಣ. ಈಗ ನಿಫ್ಟಿ ಹೇಳ್ದಂಗೆ ಮೇಯ್ನಾಗಿ ಒಂದು ನನಗೆ ಪಿಚ್ಫೋರ್ಕ್ ಇಂಪಾರ್ಟೆಂಟ್ ಆಗ್ತವೆ, ಇಚಿಮೋಕು ಹಾಕ್ತಾ ಇದ್ದೀನಿ ಅದಕ್ಕೂ. ಸದ್ಯಕ್ಕೆ ಪಿಚ್ಫೋರ್ಕು ಇಲ್ಲಿ, ಇಚಿಮೋಕು ಇರಲಿ. ಸೊ ಲಾಸ್ಟ್ ವೀಕು ಬ್ರೇಕ್ ಆಗುತ್ತೆ, ಎಸ್ಪೆಷಲಿ ಈ ಒಂದು 20th ನವಂಬರಿಂದ ನೆಕ್ಸ್ಟ್ ತಿರ್ಗಾ ಒಂದು ಓಪನಿಂಗ್ ನೆಗೆಟಿವ್ ಬಂತು, ಡೌನ್ ಬಂತು. ಡೌನ್ ಟ್ರೆಂಡಿಂದ ತಿರ್ಗಾ ಬುಧವಾರದ ನಂತರ ಈ ಒಂದು ಅಪ್ ಟ್ರೆಂಡ್ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು, ಮಂಗಳವಾರ ಎಕ್ಸ್ಪೈರಿ ಎಲ್ಲ ಇತ್ತು. ಇದು ಬಿಲೋ ಒಂದು ಸಪೋರ್ಟ್ ಏನಿದೆ, ಎಸ್ಪೆಷಲಿ ಬೇಸ್ ಲೈನ್ ಒಂದು ಮೇಜರ್ ಸಪೋರ್ಟ್ ಆಗುತ್ತೆ. ಕನ್ವರ್ಷನ್ ಲೈನ್ಗಿಂತ ಕೆಳಗೆ ಬಂದರೆ ಇಮಿಡಿಯೇಟ್ ಬೇಸ್ ಲೈನ್ಗಿಂತ ಕೆಳಗೆ ಬರಲ್ಲ ಜನರಲ್ ಆಗಿ. ಸೊ ಈಗ ಕನ್ವರ್ಷನ್ ಲೈನ್ಗಿಂತ ಮೇಲೆ ಹೋಗ್ತಾ ಇದೆ. ವರ್ಸ್ಟ್ ಪಾರ್ಟ್ ಬೆಸ್ಟ್ ಪಾರ್ಟ್ ಏನಂದ್ರೆ ಹೇಳ್ಬಿಡ್ತೀನಿ ಇಲ್ಲಿ. ವರ್ಸ್ಟ್ ಪಾರ್ಟ್ ಏನಂದ್ರೆ ಇಲ್ಲಿ ರೀಸೆಂಟ್ ಹೈ ಅಂತ ತಗೊಂಡ್ರೆ ಅದಕ್ಕಿಂತ ಕೆಳಗೆ ಬಂದಿದೆ. ಸೊ ಈಗ ಇದೇನಾಗ್ತಿದೆ, ಒಂದು ಪಿಚ್ ಫೋರ್ಕ್ಗೆ ಅಟ್ರಾಕ್ಟ್ ಆಗ್ತಾ ಇದೆ. ಒಂದು ಪಿಚ್ ಫೋರ್ಕ್ ಅಟ್ರಾಕ್ಟ್ ಆಗುತ್ತೆ. ಇನ್ ಕೇಸ್ ಇದು 3ನೇ ಕ್ಯಾಂಡ್ಲು ಬ್ರೇಕ್ ಆಯಿತು ಅಂದರೆ, ಸಪೋಸ್ ಈಗ ಒಂದಾಗಿದೆ, ಇದು ಮೇಜರ್ ನನ್ನ ಟಾಪ್ ಅಂತ ತೊಗೊತೀನಿ ನಾನು. ಡಬಲ್ ಟಾಪ್ ಆಗಿದೆ 1, 2. ಸೊ ಇದರಿಂದ 3 ಕ್ಯಾಂಡ್ಲು ಕೆಳಗೆ ಬರ್ಬೋದು. ಇವಾಗ 1 ಕ್ಯಾಂಡ್ಲು ಕೆಳಗೆ ಬಂದಿದೆ. ಇದರಿಂದ 2 ಕ್ಯಾಂಡ್ಲು, ಯಾವುದೇ ಒಂದು ಕ್ಯಾಂಡ್ಲು, ಅದು ಎಸ್ಪೆಷಲಿ ಈ ಒಂದು ಲೋದ್ ಬ್ರೇಕ್ ಮಾಡಬಾರ್ದು ರೂಲು. ಇಲ್ಲ ಅಂದರೆ ಏನಾಗುತ್ತೆ, ರೇಂಜ್ ಬೌಂಡ್ ಇರುತ್ತೆ. ಸೊ ಜಾಸ್ತಿ ಕೆಳಗಿಳಿದೆ, ಸುಮ್ಮನೆ ಇಲ್ಲೇ ಕಚ್ಚಿಸ್ಬಿಟ್ಟು ಟೆಂಪ್ಟ್ ಮಾಡ್ದಂಗೆ ಶಾರ್ಟ್ ಕಡೆ ಹೋಗಲಿಕ್ಕೆ ಒಂದು ಟೆಂಪ್ಟ್ ಮಾಡಿಬಿಡುತ್ತೆ. ಶಾರ್ಟ್ ಆಗದೆ ಲಾಂಗ್ ಸೈಡ್ ಹೋಗದೆ
ಎರಡೂ ಕಡೆ ಪ್ರೀಮಿಯಂ ತಿಂದ್ಬಿಡುತ್ತೆ. ಸೊ ಈ ಥರದ್ದೆಲ್ಲ ಹುಷಾರಾಗಿ ಆಪ್ಷನ್ ಟ್ರೇಡರು, ಆಪ್ಷನ್ ಸೆಲ್ಲರ್ಸ್ಗಳು ನೋಡ್ಕೊಬೇಕಾಗತ್ತೆ. ಎಸ್ಪೆಷಲಿ ರೈಟರ್ಸ್ಗಳೇನಿದೆ ಅವ್ರಿಗೆ ಸ್ವಲ್ಪ ಬೆಸ್ಟ್ ಮಾರ್ಕೆಟ್ ಇದು. ಸ್ಟಿಲ್ ಆಪ್ಷನ್ಸ್ ಬಯರ್ಸು, ಆಪ್ಷನ್ ಸೆಲ್ಲರ್ಸ್ಗೆ ಬಂದಾಗ ಇಬ್ರಿಗೂ ಹೊಡ್ತಾ ಕೊಡುತ್ತೆ ಮೇಲೂ ಕೆಳಗೆ ಅಂತ ಹೋದಾಗ. ಸೊ ಇದೆರಡು ಅಂಶಗಳು ಗಮನದಲ್ಲಿಡಬೇಕು. ಈ ಒಂದು ಕ್ಯಾಂಡಲ್ ಏನಿದೆ 28ನೇ ತಾರೀಕು, ಇದ್ರದ್ದು ಲೋ ಬ್ರೇಕ್ ಆಗಬಾರ್ದು. ಯಾಕಂದರೆ ಬ್ರೇಕ್ ಆಯಿತು, ಕೆಳಗಡೆ ಬಂತು ಅಂದರೆ ಪಿಚ್ ಫೋರ್ಕ್ದು ಕೆಳಗಡೆ ಬಂದು ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ 25,600 ಲೆವೆಲ್ ತನಕ ಹೋಗ್ಬಿಡುತ್ತೆ. ಇನ್ ಕೇಸ್ 25,600 ಸಪೋರ್ಟ್ ತೊಗೊಂಡಿಲ್ಲ ಅಂದರೆ ಇಮಿಡಿಯೇಟ್ ನೆಕ್ಸ್ಟ್ 25,200 ಲೆವೆಲ್, ಆಲ್ಮೋಸ್ಟ್ 260 ಸಮಥಿಂಗ್ ಹತ್ರ ಹೋಗ್ಬಿಡುತ್ತೆ. ಡೈಲಿ ಫ್ರೇಮಲ್ಲಿ ಲುಕ್ಸ್ ವೆರಿ ಗುಡ್, ಬಟ್ ತುಂಬ ಒಂದು ಚೆನ್ನಾಗಿದೆ ಅಂತಲ್ಲ, ಎಕ್ಸಾಕ್ಟಾಗಿ ಸಪೋರ್ಟ್ ತೊಗೊಳ್ತಾ ಇದೆ. ಯೂಶಲಿ ಇಲ್ಲಿ ಸಪೋರ್ಟ್ ತೊಗೊಂಡಾಗ ಅಷ್ಟು ಸುಲಭದಲ್ಲಿ ಬಿಟ್ಕೊಡಲ್ಲ. ಇದು ಮೇಲ್ ಹೋದಂಗೆ ಹೋಗಿ ತಿರ್ಗಾ ಕೆಳಗೆ ಬರ್ತಾ ಇರುತ್ತೆ. ಇಲ್ಲೂ ನೋಡ್ಬೋದು, ಇದು ಕ್ರಾಸ್ ಮಾಡೋಕೆ ಒದ್ದಾಡ್ತು, ಇದಕ್ಕೆ ಮೇಲ್ ಹೋದಂಗೆ ಹೋಗಿ ತಿರ್ಗಾ ಒಳಗಡೆ ಬಂತು, ತಿರ್ಗಾ ಒಂದು ಬಿಗ್ ಮೂಮೆಂಟ್ ಬಂತು, ಇದರಿಂದ ಮೇಲ್ ಟಚ್ ಆಯಿತು, ತಿರ್ಗಾ ಇಲ್ಲಿ ಲೋಯರ್ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತು. ನೆಕ್ಸ್ಟ್ ಇಮಿಡಿಯೇಟು 28ನೇ ತಾರೀಕು ಕೆಳಗೆ ಬಂದಿದೆ. ಸೊ ಇಲ್ಲಿ 20ಕ್ಕೆ ಮೇಲೆ ಹೋಯ್ತು. ಇದ್ರ ಹಿಂದೆ ಎಲ್ಲ ಅಲ್ಲೇ ರೇಂಜ್ ಬೌಂಡ್ ಆಡಿದೆ. ಸೊ ಇದು 12ನೇದು ಇರ್ಬೋದು, 13 ಇರ್ಬೋದು, 17ರದ್ದು ಇರ್ಬೋದು, ಎಲ್ಲ ಅಲ್ಲಲ್ಲೇ ಸಪೋರ್ಟ್ ತೊಗೊಳ್ತಾ ಇದೆ. ಸೊ ಪಿಚ್ ಫೋರ್ಕು ತುಂಬ ಒಂದು ಸಪೋರ್ಟ್ ತೊಗೊಳುತ್ತೆ ಲಾಂಗರ್ ಟೈಮ್ ಫ್ರೇಮ್ಗೆ, ಲಾಂಗರ್ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ತುಂಬ ಇದಿರುತ್ತೆ. ಮತ್ತು ಲ್ಯಾಗ್ ಇಂಡಿಕೇಟ್ರಲ್ಲೂ ಒಂದು ಡೌನ್ ಸೈಡ್ ತೋರಿಸ್ತದೆ, ಯಾಕಂದರೆ ಇಲ್ಲಿ ಆಲ್ರೆಡಿ ಫಾರ್ಮ್ ಆಗಿದೆ ಡೌನ್. ಸೊ ಇಲ್ಲಿನ ಪ್ರಕಾರ ನೆಕ್ಸ್ಟ್ ಫ್ಲ್ಯಾಟ್ ಹೋಗಬೇಕು. ಏನಂದರೆ ಒಂದು ಇದು ಮೇಲೆ ಹೋದಂಗೆ ಹೋಗಿ ತಿರ್ಗಾ ಇಲ್ಲಿಗೆ ರಿವರ್ಸ್ ಬರೋಂಗಿದೆ. ಹಿಂದೆ ಸಹಿತ ಹೇಳಿದ್ದೆ, ಒಂದು ರೇಂಜ್ ಬೌಂಡ್ ಇರುತ್ತೆ, ತುಂಬ ಮೇಲೆ ಹೋದಂಗೆ ಹೋಗುತ್ತೆ, ಕೆಳಗೆ ಬರುತ್ತೆ, ಕೆಳಗೆ ಹೋಗುತ್ತೆ, ಮೇಲೆ ಬರುತ್ತೆ, ಅನ್ಲೆಸ್ ಏನೋ ಒಂದು ಮೇಜರ್. ಇವಾಗ ಒಂದು GDPದು ನ್ಯೂಸ್ ಬಂದಿದೆ. ಸೊ ಆಲ್ರೆಡಿ ಗಿಫ್ಟ್ ನಿಫ್ಟಿ, SGX ನಿಫ್ಟಿ ಏನಿದೆ, ಸೊ ಪಾಸಿಟಿವ್ ತೋರಿಸ್ತಾ ಇದೆ. ಅಲ್ಲಿ 200 ತೋರಿಸಿದ್ರೆ ಅಟ್ಲೀಸ್ಟ್ ಇಲ್ಲಿ 100 ಪಾಯಿಂಟ್ಸ್ ಮೇಲ್ಗಡೆ ಹೋಗಬೇಕು. ಸೊ 26,300 ಕ್ರಾಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮೇಜರ್ 300, 350, ಇವನ್ 400. ಸೊ ಈ ಥರ ಎಲ್ಲ ಒಂದು ಮೇಲ್ಗಡೆ ಹೋಗಿ ಇಮಿಡಿಯೇಟು 26,500ಗೆ ಟಚ್ ಆಗಬೇಕು. ಆದರೆ ನಂತರದ ದಿವಸದಲ್ಲಿ 26,900 ಈ ಥರ ಎಲ್ಲ ಆಗಿ ಆಮೇಲೆ ಫೈನಲ್ ಟಾರ್ಗೆಟ್ ಆಲ್ಮೋಸ್ಟ್ 29 ತನಕ ಇದೆ. 2930 ಈ ಒಂದು ಈ ರೇಂಜಲ್ಲಿ ಇರುತ್ತೆ ಆ್ಯಕ್ಚುಲಾಗಿ. 29,700ಇಂದ 29,000 ತನಕ. ಸೊ ಈ ಒಂದು ರೇಂಜಲ್ಲಿ ಮಾರ್ಕೆಟ್ ಒಂದು ನಿಲ್ಬೋದು ಸದ್ಯದ ಪರಿಸ್ಥಿತಿ. ಅದು ಇಮಿಡಿಯೇಟಾಗಿ ಅಂತಲ್ಲ, ನೆಕ್ಸ್ಟ್ ಒಂದು ವರ್ಷದಲ್ಲಿ ಅಂತ ತೊಗೊಬೋದು. ಈ ಒಂದು ತಿಂಗಳಲ್ಲಿ ಆ್ಯಕ್ಚುಲಿ ಹಳೆ ಪೋಸ್ಟ್ ನೋಡಿರ್ಬೋದು ನಂದು. ಸೊ 21 ಡಿಸೆಂಬರ್ ಅದು 22 ಅಂತ ತೊಗೊಬೇಕಾಗುತ್ತೆ. ಬೇಸ್ಡ್ ಆನ್ ಮಾರ್ಕೆಟ್ ಓಪನಿಂಗ್ ನೋಡಬೇಕಾಗುತ್ತೆ. ಸೋಲಾರ್ ಆ್ಯಕ್ಟಿವಿಟಿ ಇರುತ್ತೆ ಪ್ರತಿ ವರ್ಷ, ನೀವು ನೋಡ್ತಾ ಇರ್ಬೋದು. ಒಂದು ವಿಡಿಯೋನೂ ಮಾಡಿದ್ದೀನಿ ಇದ್ರ ಬಗ್ಗೆ, ವೀಕ್ಲಿ ಇದರಲ್ಲೇ ಒಂದು ಕೊಟ್ಟಿದ್ದೀನಿ ಇನ್ಫಾರ್ಮೇಷನು. ಅದ್ರ ಬೇಸಿಸ್ ಮೇಲೆ ಒಂದು ಮಾರ್ಕೆಟ್ ಒಂದು ಡಿಸೈಡ್ ಮಾಡುತ್ತೆ. ಸ್ಟಿಲ್ ಲಾಸ್ಟ್ ಇದಾಗೆ ಮಾರ್ಕೆಟ್ನ ಮೀನ್ಸ್ 25ನೇ ವರ್ಷದ ಮೀನ್ಸ್ 2025ರದ್ದು ಒಂದು ಟಾಪ್ ಡನ್ ಅಂತ ಕೇಳಿದೆ. ಮೀನ್ಸ್ ಆಲ್ರೆಡಿ ಓವರ್ ಆಯ್ತಾ, ಹೈ ಫಾರ್ಮ್ ಆಯ್ತಾ ಇದ್ರದ್ದು. ಬಟ್ ಏನಂದರೆ ಇಲ್ಲಿ ಒಂದು ಗುರುವಾರದ 27ನೇ ತಾರೀಕು ಒಂದು ಹೈ ಫಾರ್ಮ್ ಮಾಡಿದ್ದು ಚೆನ್ನಾಗಿದೆ. ಅದ್ರ ಹಿಂದಿನ ದಿವಸನೂ ಒಂದೊಳ್ಳೆ ಇದಾಗಿತ್ತು. ಸೊ ಇಮಿಡಿಯೇಟಾಗಿ ಇವಾಗ ಪಿಚ್ ವರ್ಕಿಂದ ಆಚೆ ಬಂದಿದೆ. GDP ನ್ಯೂಸಿಂದ ಇನ್ನೊಂದು ಸ್ವಲ್ಪ ದೊಡ್ಡ ಮೂವ್ಮೆಂಟ್ ಸಿಗುತ್ತೆ, ಆದಷ್ಟು ಇದು ಟಚ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಲಾಂಗ್ ಸೈಡ್ ಹೋಗಲಿಕ್ಕೆ ಒಂದು ಚಾನ್ಸಸ್ ತುಂಬ ಇದೆ ಶಾರ್ಟ್ಗಿಂತ. ಇವನ್ PCR ರೇಷಿಯೋ ಅದೆಲ್ಲ ನೋಡ್ತಾ ಇದ್ದರೆ ಕಾಲ್ ರೇಷಿಯೋಸ್ ಜಾಸ್ತಿ ಇದೆ, ಓಪನ್ ಇಂಟ್ರೆಸ್ಟ್ಗಳು ಬಿಲ್ಡಪ್ ಆಗಿದೆ ಚೆನ್ನಾಗಿ. ಬಟ್ ಸ್ಟಿಲ್ ಈ ಒಂದು ರೇಂಜಲ್ಲಿ ಒಂದು ರೇಂಜ್ ಬೌಂಡ್ ಇರುತ್ತೆ. ಸೊ ಜಾಸ್ತಿ ಒಂದು ಪೊಸಿಷನಲ್ ಟ್ರೇಡರ್ಸ್ಗಳು ಎಸ್ಪೆಷಲಿ ಇಂಟ್ರಾ ಇದ್ರೆ ಓಕೆ ಒಂದು ಲೆವೆಲ್ಗೆ. ಸೊ ಡಿಸೆಂಬರ್ ಓಪನ್ ಆಗ್ತಿದೆ ನಾಳೆ. ಫಸ್ಟ್ ಕ್ಯಾಂಡ್ಲು ಹೇಳ್ದಂಗೆ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು.
50 ಮಿನಿಟ್ಸ್ ಬೇಸ್ಡ್ ಆನ್ ದಟ್ ಯೂಶಲಿ ಓಪನಲ್ಲೇ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಅಬ್ಸರ್ವ್ ಮಾಡಿ, ಲಾಂಗ್ ಸೈಡ್ ಅಂತೂ ಹೋಗುತ್ತೆ. ಎಷ್ಟು ತನಕ ಹೋಗುತ್ತೆ ನನಗೂ ಗೊತ್ತಿಲ್ಲ, ಯಾಕಂದರೆ ಮಾರ್ಕೆಟ್ ಈಸ್ ದ ಫೈನಲ್. ನಾವೇನೇ ಇಂಡಿಕೇಟ್ರಲ್ಲಿ ಒಂದು ಅಬ್ಸರ್ವ್ ಮಾಡ್ತಾ ಇದ್ರು, ಅದರದ್ದೇ ಒಂದು ರಿಸ್ಟ್ರಿಕ್ಷನ್ಗಳು, ಅದರದ್ದೇ ಒಂದು ಫ್ರೇಮ್ ವರ್ಕಲ್ಲಿ ಒಂದು ನಡೀತಾ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಒಂದು ಮಾರ್ಕೆಟ್ ಮೂವ್ ಆಗುತ್ತೆ. ಸದ್ಯಕ್ಕೆ ಪಾಸಿಟಿವ್ ಆಗಿದ್ದೀನಿ, ಲಾಂಗ್ ಹೋಗುತ್ತೆ. ಬಟ್ ಈ ಒಂದು ಕ್ಯಾಂಡ್ಲ್ ಹೇಳ್ದಂಗೆ 28ನೇ ತಾರೀಕು 2 ಕ್ಯಾಂಡ್ಲ್ ಇದ್ರ ಕೆಳಗಡೆ ಬರಬಾರ್ದು ಯಾವುದೇ ಕಾರಣಕ್ಕೂ. ಬಂತು ಅಂದರೆ ಇಮಿಡಿಯೇಟ್ ಕ್ಲೌಡ್ ಒಳಗಡೆ ಬಂದ್ಬಿಡುತ್ತೆ. ಸೊ ಇದನ್ನು ನಿಫ್ಟಿ ಪಾಯಿಂಟ್ ಆಫ್ ವ್ಯೂ. ಬ್ಯಾಂಕ್ ನಿಫ್ಟಿ ಇದೇನು ಭಾರಿ ಇದಿಲ್ಲ, ಬಟ್ ವೆರಿ ಗುಡ್ ಪಾಯಿಂಟ್ ಏನಂದರೆ ಆಲ್ ಟೈಮ್ ಹೈ ಮಾಡಿದೆ. ಮತ್ತು ಎಷ್ಟು ಹೋಗುತ್ತೆ ಗೊತ್ತಿಲ್ಲ. ಇಚಿಮೋಕೋದಂತೂ ಸೂಪರ್ ಆಗಿದೆ. ಬ್ಯಾಂಕದು ಎಷ್ಟು ತನಕ ಹೋಗುತ್ತೆ, ಅದರಲ್ಲೂ PSU ಇಂಡೆಕ್ಸ್ಗಳು ಎಲ್ಲಿ ತನಕ ಹೋಗುತ್ತೆ, ವೀಕ್ಲಿ ಟೈಮ್ ಫ್ರೇಮಲ್ಲೂ ನೋಡಿದಾಗಲೂ ಚೆನ್ನಾಗಿದೆ. ಆ್ಯಕ್ಚುಲಿ ನಿಫ್ಟಿಲೂ ಸಹಿತ ವೀಕ್ಲಿ ಟೈಮ್ ಫ್ರೇಮ್ ಚೆನ್ನಾಗಿದೆ. ಸೊ ಇದೆಲ್ಲ ತುಂಬ ಒಂದು ಇದಾಗಿದೆ. ಅದರಲ್ಲೂ ಪಿಟ್ಸ್ಬರ್ಗ್ ಇದರಲ್ಲೇ ತೊಗೊಂಡಿದೆ ವೀಕ್ಲಿಲು. ಅಬ್ಸರ್ವ್ ಮಾಡ್ತಾ ಇರಿ ಹೆಂಗೆ ಹೋಗುತ್ತೆ. ಮೇಯ್ನು 26,400 ಇದೆಲ್ಲ ಬಂದರೆ ಬಿಗ್ ಮೂವ್ ಅಂತೂ ಸಾಧ್ಯತೆ ಜಾಸ್ತಿ ಇದೆ, ಬರುತ್ತೆ. ಬಟ್ ಏನೇ ಒಂದು ಸಡನ್ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಒಂದು ಆಪ್ಟಿಮಿಸ್ಟಿಕ್ ಆಗಿಲ್ಲದೆ ಪೆಸಿಮಿಸ್ಟಿಕ್ ಥಿಂಕ್ ಮಾಡಿಕೊಂಡು ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಇರ್ತವೆ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಒಂದು ಪ್ಲೇ ಮಾಡಿ. ಸಡನ್ನಾಗಿ ಪ್ರೀಮಿಯಂ ತಿಂದ್ಬಿಡೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಹುಷಾರಾಗಿ ಒಂದು ಟ್ರೇಡ್ ಮಾಡಿ. ಬ್ಯಾಂಕ್ ನಿಫ್ಟಿ ಹೇಳ್ದಂಗೆ ಒಂದು ಆಲ್ ಟೈಮ್ ಹೈ, ಯಾವುದೇ ಒಂದು ಅಡೆತಡೆ ಇಲ್ಲದೆ ಮತ್ತೆ ಮೇಲೆ ಹೋಗುತ್ತೆ. ಇದ್ದು ಪಿಚ್ಫೋರ್ಕು ಆನ್ ಮಾಡೋದಾದರೆ ಅಪ್ ಟು 61,000 ತನಕ ಹೋಗ್ಬೋದು. ಈಗ 60,000 ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಸೊ ಇಮಿಡಿಯೇಟಾಗಿ ಈ ಲೆವೆಲ್ ತನಕ ಹೋಗ್ಬಿಡುತ್ತೆ. ಒನ್ಸ್ ಇವಾಗ 61,000 ಆಲ್ಮೋಸ್ಟ್. ಸೊ ಇಲ್ಲಿ ತನಕ ಹೋಗೋ ಸಾಧ್ಯತೆ ಉಂಟು. ಕಳೆದ ಸಲ ಒಂದು ಇದೇ ಲೈನ್ಗೆ ರಿಜೆಕ್ಷನ್ ಬಂದಿದೆ, ಈಗ ಅದು ಮತ್ತೆ ಅಲ್ಲೇ ಒಂದು ಲೈನ್ಗೆ ಹೋಗೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ವೀಕ್ಲಿ ಟೈಮ್ ಫ್ರೇಮ್ಗಿಂತ ಡೈಲಿ ಟೈಮ್ ಫ್ರೇಮ್ ಬರೋಣ. ಸೊ ಇಲ್ಲಿಂದ ಕೆಳಗೆ ಬಂತು, ಸಪೋರ್ಟ್ ತೊಗೊಂಡು ಈ ಲೈನಲ್ಲಿ. ಸೊ ಮತ್ತೆ ಈ ಲೈನ್ ಡಾರ್ಕ್ ಗ್ರೀನ್ ಏನು ಕಾಣಿಸ್ತಿದೆ, ಸೊ 61 ಅರೌಂಡ್ 61,000 ತನಕ ಹೋಗಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಏನಂದರೆ ಸಪೋರ್ಟ್ ಮತ್ತೆ ಇಲ್ಲೇ ತೊಗೊಳ್ತಾ ಇದೆ ಪಿಚ್ಬರ್ಗ್. ಸೊ ಒಂದು ಮೇಜರ್ ಒಂದು ಬರಬೇಕು ಇಲ್ಲೂ ಸಹಿತ. ಸೊ ಅಬ್ಸರ್ವ್ ಮಾಡಿ. ಸೊ ಯಾವುದೇ ಒಂದು ಕ್ಯಾಂಡ್ಲು ಇದಕ್ಕಿಂತ ಕೆಳಗಡೆ ಹೋದರೆ, ಎಸ್ಪೆಷಲಿ ಈ ಒಂದು ಲೈನ್ 59,600 ಅಥವಾ ಈ ಒಂದು ಕನ್ವರ್ಷನ್ ಲೈನ್ದೇ ಸಪೋರ್ಟ್ ಮಾಡೋಣ. 59 to 70 ರೇಂಜ್ ±20 ತೊಗೊಬೇಕಾಗುತ್ತೆ. ಈ ಬ್ರಾಡಲ್ಲಿ ನೋಡಬೇಕಾದ್ರೆ ಇಂಟ್ರಾ ಪ್ಲೇಯರ್ಗೆ ಬಂದಾಗ ಒಂದು 10 ಪಾಯಿಂಟ್ಸ್ ಆ ಕಡೆ ಈ ಕಡೆ ಆಗ್ಬೋದು. ಸೊ ಇದೆಲ್ಲ ಒಂದು ಅಬ್ಸರ್ವ್ ಮಾಡಿಕೊಂಡು ಟ್ರೇಡ್ ತೊಗೊಳ್ಳಿ. ಬಟ್ ಬುಲ್ಲಿಶ್ ಅಂತೂ ಇದೆ ಓವರಾಲ್. ಎಷ್ಟು ತನಕ ಹೋಗುತ್ತೆ, ಒಂದು ಸಣ್ಣ ಬ್ಯಾಕ್ ಒಂದು ನೋಡಿ, ಎಲ್ಲ ನೋಡಿದ್ರೆ ಕನ್ವರ್ಷನ್ ಲೈನ್ಗಿಂತ ತುಂಬ ಕೆಳಗಡೆ ಯಾವುದೇ ಹೋಗಿಲ್ಲ. ವೀಕ್ಲಿಲೂ ಅಷ್ಟೇ ಒಂದು ಇಂಟರ್ಸೆಕ್ಟ್ ಆಗುತ್ತೆ, ಮತ್ತು ಬಿಗ್ ಮೂವ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಮತ್ತೆ ಬಿಗ್ ಮೂವ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇಲ್ಲಿ ತನಕ ಹೋಗುತ್ತೆ ನೋಡೋಣ, 61,000 ತನಕ ಹೋಗುತ್ತೆ. ಇನ್ನು IPO ವಿಷಯಕ್ಕೆ ಬಂದಾಗ ಈ ವಾರ 2 IPO ಚೆನ್ನಾಗಿ ಕಾಣಿಸ್ತಿದೆ. ಲಿಸ್ಟಿಂಗ್ ಏನು ಆಲ್ಮೋಸ್ಟ್ 32% ಅಷ್ಟು ಬರ್ತಾ ಇದೆ, ಮೀಶೋ ಮತ್ತು ಏಕಸ್. ಸೊ ಏಕಸ್ಗೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ ಮೀಶೋಗಿಂತ. ಸೊ ಓವರಾಲ್ ಎರಡು ದುಡ್ಡು ಮಾಡೋದಾಗೋದ್ರಿಂದ ಮೀಶೋನು ಹಾಕ್ಕೊಳ್ಳಿ, ಏಕಸ್ಸು ತೊಗೊಳ್ಳಿ. ಏಕಸ್ನ ಲಾಂಗ್ ಟರ್ಮ್ ತನಕ ಹೋಲ್ಡ್ ಮಾಡ್ಬೋದು, ಅಂದರೆ ಪ್ರೊಡಕ್ಷನ್ ಬೇಸ್ಡು ಚೆನ್ನಾಗಿರುತ್ತೆ. ಸರ್ವಿಸ್ ಬೇಸ್ಡು ಈ ಒಂದು ಇಂಟರ್ನೆಟ್ ಸರ್ವಿಸ್ ಬೇಸ್ಡ್ಗಿಂತ ಪರ್ಟಿಕ್ಯುಲರ್ ಇದು ಏರೋಸ್ಪೇಸ್ ಕಾಂಪೊನೆಂಟ್ಸ್ಗಳು ಮಾಡೋವಂಥದ್ದು, ಅಸೆಂಬ್ಲಿಗಳು ಮಾಡೋದು, ಬಿಗ್ ಏರ್ಬಸ್ ಇರ್ಬೋದು, ಬೋಯಿಂಗ್ಗಳಿಗೆ, ಇಂಥ ದೊಡ್ಡ ಕಂಪ್ನೀಸ್ಗಳಿಗೆ ಒಂದಿಷ್ಟು ಪಾರ್ಟ್ಸ್ಗಳು ಮಾಡ್ತಾರೆ. ಸೊ ಇದೇ ಒಂದು ಥೀಮ್ ಬೇಸಿಸ್ ಮೇಲೆ ನನ್ನ ಕ್ಲೈಂಟ್ಸ್ಗಳಿಗೆ ಒಂದಿಷ್ಟು ಸಲಹೆ ಕೊಟ್ಟಿದ್ದೀನಿ, ಅವ್ರಿಗೆ ಇದು ಬಂದಿದೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, SME ಸೆಗ್ಮೆಂಟಲ್ಲಿ ಒಂದು ಎಕ್ಸಾಕ್ಟೋ ಟೆಕ್ನಾಲಜೀಸ್ ಅಂತ ಕಾಣಿಸ್ತಿದೆ. ಆಲ್ಮೋಸ್ಟ್ 93% ಲಿಸ್ಟಿಂಗ್ ಏನು ಕಾಣಿಸ್ತಿದೆ. ಯಾರಾದರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಇದೆಲ್ಲ ಆಲ್ಮೋಸ್ಟ್ ಒಂದು 1 ಲಕ್ಷ 2 ಲಕ್ಷ ತನಕ ಇರುತ್ತೆ ಜನರಲ್ಲಾಗಿ. SMEs ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಹಾಕೊಬೋದು. ಬಟ್ ಏನಂದರೆ ಒಂದು ಈ ಒಂದು ಪರ್ಟಿಕ್ಯುಲರ್ SMEs ಸೆಗ್ಮೆಂಟಲ್ಲಿ ಲಿಸ್ಟಿಂಗ್ ಏನೇನೋ ಸಿಕ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ 100%.
ಇಮಿಡಿಯೇಟಾಗಿ ಡ್ರಾಪ್ ಆಯಿತು ಅಂದರೆ 10% ಲೋಯರ್ ಸರ್ಕ್ಯೂಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ. ಸೊ ಪ್ರತಿ ದಿವಸನೂ ಒಂದು ಲೋಯರ್ ಸರ್ಕ್ಯೂಟ್ ಹೊಡೆದ್ರೆ ಆಲ್ಮೋಸ್ಟ್ ಥರ ಡಿ ಕೆ ಆದಂಗೆ ಇದನ್ನು ಏನು ಲಿಸ್ಟಿಂಗ್ ಏನು ಬಂದಿತ್ತೋ ಕಂಪ್ಲೀಟ್ ಹಾಗೆ ವ್ಯಾನಿಷ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಸ್ ಎಮ್ ಇ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಏಕಸ್ ಮೀಶೋ ಮಾತ್ರ ಅದು ಎಸ್ಪೆಷಲಿ ಫೋರ್ತ್ಗೆ ಹಿಂದಿನ ದಿವಸ ಏನು ಕ್ಲೋಸಿಂಗ್ ಇರುತ್ತೆ, ಫೋರ್ತ್ಗೆ ಒಂದು ಜಿ ಎಮ್ ಪಿ ನೋಡಿ. ಸೊ ಫಿಫ್ತ್ಗೆ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೊಬೋದು. ಸೊ ಅದೊಂದು ಫಾಲೋ ಮಾಡಿ. ಕಮಿಂಗ್ ಟು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಒಂದು ಚೆನ್ನಾಗೇ ಕೊಟ್ಟಿದೆ ಆ್ಯಕ್ಚುಲಿ. ಇದನ್ನು ಕಂಡೀಷನ್ ಹಾಕ್ಬಿಡ್ತೀನಿ. ಸೊ ಅದಾನಿ ಗ್ರೀನ್ ಕೊಟ್ಟಿದೆ, ತುಂಬ ಕೊಟ್ಟಿದ್ದು ಅಶೋಕ್ ಲೈಲ್ಯಾಂಡ್ 9% ಕೊಟ್ಟಿದೆ, ಫೆಡ್ರಲ್ ಬ್ಯಾಂಕ್ 4.78, ಇವನ್ ಇದು ಹಿಂದೂಸ್ತಾನ್ ಜಿಂಕ್ 7, ಇದು ಓವರಾಲ್ ಕ್ಲೋಸಿಂಗಲ್ಲಿ 5.5 ಬಂದಿದೆ. ಲಾರಸ್ ಬಂದಿದೆ, ಮತ್ತು ಲಾರಸ್ ಇದೆ ಇದರಲ್ಲಿ ಲಿಸ್ಟಲ್ಲಿ ಅನಿಸುತ್ತೆ, ತೋರಿಸ್ತೀನಿ ಅದನ್ನು ಈ ವೀಕಿಂದು ಸಹಿತ. ಪಿ ಎನ್ ಬಿ ಹೌಸಿಂಗು 5.5 ತನಕ ಕೊಟ್ಟು ಕ್ಲೋಸಿಂಗಲ್ಲಿ 2.18 ಕೊಟ್ಟಿದೆ. ಸೊ ಯಾ, ಸುಜ್ಲಾನ್ ಕೂಡ ನೆಗೆಟಿವ್ ಸೈಡಲ್ಲಿ ಜಾಸ್ತಿ ಪರ್ಫಾರ್ಮ್ ಮಾಡಿತ್ತು. ಟಿ ವಿ ಇನ್ವೆಸ್ಟ್ಮೆಂಟು ಗೇಲ್ ಬಂದಿತ್ತು ಆ್ಯಕ್ಚುಲಾಗಿ. ಸೊ ಗೇಲ್ ಯಾಕೆ ಲಿಸ್ಟಲ್ಲಿ ಮಿಸ್ ಆಯ್ತು ಗೊತ್ತಾಗ್ತಿಲ್ಲ. ಸೊ ಆಲ್ಮೋಸ್ಟ್ ಇದು ಬಂದಿದೆ ಚೆನ್ನಾಗಿ. ಇನ್ನು ಈ ವೀಕಿಂದ ಬರೋದಾದರೆ ಹಿಂದೂಸ್ತಾನ್ ಜಿಂಕು, ಅದಾನಿ ಗ್ರೀನು, ಅದಾನಿ ಎಂಟರ್ಪ್ರೈಸಸ್, ಅದಾನಿದು 3 ಬಂದಿದೆ. ನೋಡಿ ಹೆಂಗೆ ಓಪನಿಂಗ್ ಬರುತ್ತೆ ಅಂತ ತೋರಿಸ್ತೀನಿ. ಒಂದು ಎಕ್ಸಾಂಪಲ್ ಅಗೇನ್ ಒಂದು ರಿಪೀಟ್ ಮಾಡ್ತೀನಿ ಪ್ರತಿ ವಾರದಂತೆ. ಐ ಜಿ ಎಲ್ ಇದೆ, ಡಾಕ್ಟರ್ ರೆಡ್ಡಿಸ್ ಇದೆ, ಯೂನಿಲಿವರ್, ಬಜಾಜ್ ಆಟೋ, ಸೈಲು, ಆಯಿಲ್ ಮೀನ್ಸ್ ಆಯಿಲ್ ಇಂಡಿಯಾ, ಐಡಿಯಾ ಸೆಲ್ಯುಲಾರು ಮೀನ್ಸ್ ಇದರಲ್ಲಿ ಅಂಥದ್ದು ಏನು ಬರೋಲ್ಲ, ಸ್ಟಿಲ್ ದುಡ್ಡು ಮಾಡೋರು ಮಾಡ್ತಾನೆ ಇರ್ತಾರೆ. ಯಾಕಂದರೆ ಲಾಸ್ಟ್ ವೀಕಿಂದು ನೋಡ್ದಿದ್ದಂಗೆ ಇಲ್ಲಿ ಐ ಥಿಂಕ್ ಇಲ್ಲಿ 3% ಎಲ್ಲ ಹೋಗಿದೆ ನೆಗೆಟಿವ್ ಸೈಡ್. ಸೊ ಪಾಸಿಟಿವ್ 3% ಹೋಗ್ಬೋದು, ಗೊತ್ತಿಲ್ಲ. ಸೊ ಇದೆಲ್ಲ ನೋಡ್ಕೊಳ್ತಾ ಇರಬೇಕು. ವೋಲ್ಟಾಸ್ ಇರ್ಬೋದು, ಆಸ್ಟ್ರಲ್ ಪಾಲಿ ಇರ್ಬೋದು, ಏಂಜಲ್ ಒನ್, ಗೇಲ್, ಸೊ ಈ ಥರದ್ದು ಬಂದಿದೆ. ಮತ್ತು ಬೇರೆ ಯಾವುದೋ ಸ್ಟಾಕ್ಸ್ ಇದ್ದರೆ ಒಂದು ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಫಾರ್ಮ್ ಆ್ಯಂಡ್ ಮೆಟಲ್ಲು ಮೀಡಿಯಾ ಇದಾಗ್ತಿದೆ. ಮೀಡಿಯಾ ಯಾಕೆ ಬಂದಿದೆ ಅಂದರೆ ಸುಮಾರು ದಿವಸದ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಮೂವ್ ಬಂದಿದೆ ಲಾಸ್ಟ್ ವೀಕಲ್ಲಿ. ತುಂಬ ಐ ವಾಸ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ಇನ್ನು ಸರಿಗಮ ಇರ್ಬೋದು, ಸನ್ ಟಿ ವಿ ಇರ್ಬೋದು, ಈ ಥರದ್ದೆಲ್ಲ ಓಡಿದೆ. ನಿಮ್ಮದು ಪರ್ಟಿಕ್ಯುಲರ್ ಮೀಡಿಯಾ ಸ್ಟಾಕ್ಸಲ್ಲೇ ಒಂದಿಷ್ಟು ಐಡೆಂಟಿಫೈ ಮಾಡ್ಕೊಳ್ಳಿ. ಸನ್ನು ಅಥವಾ ಒಂದು ಸರಿಗಮನ ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಒಂದು ಇಂಟ್ರೆಸ್ಟಿಂಗ್ ಅಂತ ಮೀಡಿಯಾ ಒಂದು ಅಬ್ಸರ್ವೇಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬ್ಯಾಂಕ್ಸ್ ಅಂತೂ ಕಂಟಿನ್ಯೂ ಆಗ್ತಾ ಇದೆ, ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಆಲ್ ಟೈಮ್ ಹೈ ಅಂತೂ ಮಾಡಿದೆ. ಆದಷ್ಟು ಒಳ್ಳೆ ಪಿ ಎಸ್ ಸಿ ಬ್ಯಾಂಕ್ಸ್ ಇರ್ಬೋದು, ಕೆನರಾ ಅದರಲ್ಲೂ ಎಸ್ಪೆಷಲಿ ತುಂಬ ಒಂದು ಪಿ ಎಸ್ ಸಿ ತುಂಬ ಕೊಟ್ಟಿರೋದ್ರಲ್ಲ ಅದೇ ಒಂದು ಮೇಜರು. ಎಸ್ ಬಿ ಐ ಕೂಡ ಪರ್ಫಾರ್ಮ್ ಮಾಡ್ತಿದೆ, ಬಟ್ ಕೆನರಾ ಇಸ್ ಹೈಯೆಸ್ಟ್. ಸುಮಾರು ತಿಂಗಳಿಂದ ಫಾಲೋ ಮಾಡಿದ್ದೀನಿ, ಮತ್ತು ಅದು ಒಳ್ಳೆ ರಿಟರ್ನು ಕೊಟ್ಟಿದೆ ಕೂಡ. ಸೊ ಪಾಸ್ಟ್ ಪರ್ಫಾರ್ಮೆನ್ಸಸ್ ಬೇಸಿಸ್ ಮೇಲೆ ಒಂದಿಷ್ಟು ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಬಾರ್ದು. ಸ್ಟಿಲ್ ಏನಾಗುತ್ತೆ, ಇಲ್ಲಿ ಪಿ ಯು ಸಿ ಸೆಗ್ಮೆಂಟ್ ಇನ್ನೂ ಹಾಟ್ ಇರೋದ್ರಿಂದ ಒಂದು ಸ್ವಲ್ಪ ನಡಿಬೋದು ಕೂಡ ಇನ್ನು. ಬಟ್ ಸಡನ್ ರಿವರ್ಸಲ್ ಪಿ ಯು ಸಿಲಿ ಬರ್ಬೋದು, ಯಾಕಂದರೆ ಲಾಸ್ಟ್ ವೀಕಿಗೆ ಒಂದು ಅಕ್ಯುಮುಲೇಷನ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಕಮ್ಮಿ ಆಗಿದೆ. ವಾಲ್ಯೂಮ್ ಅಕ್ಯುಮುಲೇಷನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಚೇಂಜಸ್ ಬರ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಅಟ್ ದಿಸ್ ಮೂಮೆಂಟ್ ಏನಿದೆ ಹಾಟ್ ಇದೆ. ಸೊ ಫಸ್ಟ್ ಪ್ರಿಫರೆನ್ಸು ಫಾರ್ಮ್ ಆ್ಯಂಡ್ ಮೆಟಲ್ ಕೊಟ್ಕೊಳ್ಳಿ. ಮೀಡಿಯಾಗೆ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡಿಕೊಂಡು ಒಳ್ಳೆ ಸ್ಟಾಕ್ ಮೇಲೆ ಹಾಕೊಬೋದು. ಬಟ್ ಇದು ಈ ವೀಕಿಂದು ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಸಪೋಸ್ ಹಿಂದೂಸ್ತಾನ್ ಜಿಂಕ್ ಅಂತ ತೊಗೊಳೋಣ. ಡನ್ ಅಕೌಂಟ್ ಲಿಂಕ್ ಹಾಕಿರ್ತೀನಿ. ಡನ್ ಅಕೌಂಟು ತುಂಬ ಚೆನ್ನಾಗಿದೆ, ಯಾಕಂದರೆ ನಾನು ನೋಡಿ ಲಿಸ್ಟ್ ಎಲ್ಲ ನಾನು ಫಾಲೋ ಮಾಡ್ತಾ ಇರ್ತೀನಿ ಯಾವ್ಯಾವ ಸ್ಟಾಕ್ಸ್ ಏನು ಅಂತ. ಸೊ ಮೋರ್ ದೆನ್ 30 ಎಲ್ಲ ಒಂದೇ ಇದರಲ್ಲಿ ಹಾಕೊಬೋದು, ಅಪ್ ಟು 50 into 50 ತನಕ ಮಾಡ್ಕೊಬೋದು. ನನಗೆ ಒಂದಿಷ್ಟು ಇಮಿಡಿಯೇಟ್ ಬೇಕಾಗಿತ್ತು, ಹಾಕ್ಕೊಂಡಿದ್ದೀನಿ. ಸೊ ಹಿಂದೂಸ್ತಾನ್ ಜಿಂಕ್ ಅಂತ ಹೇಳ್ತಾ ಇದೆ. ಹಿಂದೂಸ್ತಾನ್ ಜಿಂಕು ಇಚಿಮೋಕೋ ಬೇಸಿಸ್ ಮೇಲೆ ಒಂದಿಷ್ಟು ಹಾಕ್ಕೊಳ್ಳಿ, ಸಿಂಪಲ್ಲು. ಇನ್ನು ಮಿಕ್ಕಿದ್ದೆಲ್ಲ ಏನೇನೋ ಮಾಡೋಕ್ಕೆ ಹೋಗಬೇಡಿ.
ಸೊ ಸದ್ಯಕ್ಕೆ ಹಿಂದೂಸ್ತಾನ್ ಜಿಂಕ್ 1 ಅವರ್ ಬೇಸಿಸ್ ಮೇಲೆ ನೆಗೆಟಿವ್ ಇದೆ ಓಪನಿಂಗಲ್ಲಿ. 1 ಮಿನಿಟ್ ಮೇಲೆ ನೋಡೋಣ. 1 ಮಿನಿಟ್ ಎಲ್ಲ ತುಂಬ ಒಂದಿದ್ದು ರಿಸ್ಕಿ ಇದು ಆಸ್ಪೆಕ್ಟಲ್ಲಿ. 1 ಅವರ್ ಕೂಡ ನೆಗೆಟಿವ್ ಇದೆ. ಮೀನ್ಸ್ 1 ಮಿನಿಟಲ್ಲೂ 3 ಮಿನಿಟ್ಸಲ್ಲೂ ನೆಗೆಟಿವ್ ಇದೆ. ಅಪ್ ಟು ಇದು ಸದ್ಯಕ್ಕೆ ಮಟ್ಟಿಗೆ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಟ್ರೆಂಡ್ ಹಾಗೆ ಕಂಟಿನ್ಯೂ ಆಗ್ಬೋದು ಫಸ್ಟ್ ಫ್ಯೂ ಅವರ್ಸು. ನೆಕ್ಸ್ಟ್ ಅಗೇನು ಚೇಂಜಸ್ ಬರುತ್ತೆ. ಸೊ 15 ಮಿನಿಟ್ಸಲ್ಲೂ ನೆಗೆಟಿವ್ ಅಂತೂ ಇದೆ. ಸೊ ಯೂಶಲಿ ಏನಾಗುತ್ತೆ, 15 ಮಿನಿಟ್ಸ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಯಾಕೆಂದರೆ ಈಸಿಯಾಗಿ ಅರ್ಥ ಆಗುತ್ತೆ, ಸ್ಕ್ರೀನಲ್ಲಿ ನೀಟಾಗಿ ಕಾಣಿಸ್ತಿದೆ. ಒಂದು ಬಿಗ್ ಮೂವ್ ಆಯಿತು ಫ್ರೈಡೇ ದಿವಸ. ಸೊ ಆಲ್ಮೋಸ್ಟ್ ಇವಾಗ ಲೋಯರ್ ಬರ್ತಾ ಇದೆ. ಆಲ್ಮೋಸ್ಟ್ ಇದು 490 ತನಕ ಟಚ್ ಆಗಿದೆ, 489 ಪಾಯಿಂಟ್ ಸಮಥಿಂಗ್. ಸೊ ಈಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ 475 ರೇಂಜ್ ಏನಿದೆ ಈ ಕ್ಲೌಡ್ಗೆ ಹಿಟ್ ಆಗುತ್ತೆ. ಸಪೋಸ್ ಕ್ಲೌಡಿಂದ ಕೆಳಗಡೆ ಬಂತು ಅಂದರೆ ಇಮಿಡಿಯೇಟ್ ರಿಜೆಕ್ಟ್ ಆಗಿ ಮತ್ತಷ್ಟು ಡೌನ್ಫಾಲ್ ಆಗುತ್ತೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ನೆಗೆಟಿವ್ ಟ್ರೆಂಡ್ ಅಂತ ಹೇಳ್ಬೋದು. ಸೊ ಇಮಿಡಿಯೇಟ್ ಮೇಜರ್ ಬರದೇ ಇರ್ಬೋದು. ಈ ಸಪೋಸ್ ನೀವು ಈ ಸ್ಟಾಕ್ ಪರ್ಟಿಕ್ಯುಲರ್ಲಿ ಡಿಸೆಂಬರ್ 1ಗೆ ಓಪನ್ ಮಾಡ್ತಾ ಇದ್ದೀರಾ ಅಂದ್ಕೊಂಡ. ಸೊ ಇದನ್ನ ಎಕ್ಸಾಂಪಲ್ ತೊಗೊತೀನಿ ನಾನು. ನಂದು ಒಂದು ಮೆಥಡ್ ಇರುತ್ತೆ, ನೀವು ಯಾವುದು ಹೋಗುತ್ತೋ ಹಂಗೆ ತೊಗೊಳ್ಳಿ. ಮೂವಿಂಗ್ ಆ್ಯಾವ್ರೇಜು, ಸೂಪರ್ ಟ್ರೆಂಡು, ಯಾವುದಾದ್ರೂ ಕೆಲ್ಟ್ನರ್ ಚಾರ್ಟು. ಕೆಲ್ಟ್ನರ್ ಆದರೂ ನೋಡಿ, ಯಾವಾಗ ಇದರಿಂದ ಆಚೆ ಹೋಯ್ತೋ ವಾಪಸ್ ಒಳಗಡೆ ಬರೋಕ್ಕೆ ಟ್ರೈ ಮಾಡುತ್ತೆ, ಇದರಿಂದ ಕೆಳಗಡೆ ಬರಲ್ಲ. ಒನ್ಸ್ ಇದರಿಂದ ಕೆಳಗೆ ಬಂತು ಅಂದಾಗ ಇಮಿಡಿಯೇಟ್ ಕೆಳಗಡೆ ಹೋಗ್ತಾನೆ ಹೋಗುತ್ತೆ. ಸೊ ಕೆಲ್ಟ್ನರು ಒಂದು ಮಟ್ಟಿಗೆ ಹೋಗಿ, ಬಟ್ ಇಚಿಮೋಕೋ ನಾನು ಕನ್ವರ್ಷನ್ ಲೈನ್ ಬೇಸಿಸ್ ಮೇಲೆ ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲಿ ತನಕ ಒಂದು ಬೇಸ್ ಲೈನ್ಗಿಂತ ಕೆಳಗಡೆ ಬರಲ್ವೋ ಹಾಗೆ ಒಂದು ಇದು ಮಾಡ್ಬೋದು. ಸೊ ಫಸ್ಟು ಏನು ಕೆಲಸ ಮಾಡಬೇಕು ಅಂದರೆ ಬೇಸ್ಡ್ ಆನ್ ಇದು ಹೈ ಆ್ಯಂಡ್ ಲೋ, ನನ್ನ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಇದು ಈಸಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನೇ ಥರ ಒಂದು ಮಾಡ್ಕೊಬೇಕು. ಐದರ್ ಇವಾಗ ನಾಳೆ ಇದು ನಿಫ್ಟಿ ವೈಸು ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅದು ಶ್ಯೂರ್. ಬಟ್ ಹಿಂದೂಸ್ತಾನ್ ಜಿಂಕ್ ಹಂಗಿಲ್ಲ. ಸೊ ನೀವು ಏನು ಮಾಡಬೇಕು ಅಂದರೆ, ಏನು ಮಾಡ್ಬೋದು ಅಂದರೆ, ಸೊ ಹಿಂದಿನ ದಿವಸದ್ದು ಒಂದು ಹೈ ಆ್ಯಂಡ್ ಲೋ, ಅದು ಎಸ್ಪೆಷಲಿ ಲಾಸ್ಟ್ 1 ಅವರಲ್ಲಿ ಮ್ಯಾಕ್ಸಿಮಮ್. ಸೊ ಅದರದ್ದು ಬೇಸಿಸ್ ಮೇಲೆ ಹೈ ಆ್ಯಂಡ್ ಲೋ ಹಾಕೊಬೇಕು. ಇದ್ರದ್ದು ಇವಾಗ ನನಗೆ ಕಾಣಿಸ್ತಿರೋದು 230 ಹೈ, ಇದರದ್ದು ಲೋ ಬಂದುಬಿಟ್ಟು ಆಲ್ಮೋಸ್ಟ್ 320 ರೇಂಜಿಂದ. ಸೊ ನಾನು 3 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. ನೀವು ಮಿನಿಮಮ್ 3 ಮಿನಿಟ್ಸು, ಮ್ಯಾಕ್ಸಿಮಮ್ 5 to 15 ಮಿನಿಟ್ಸ್ ಏನೋ, ಮೋರ್ ದೆನ್ 15 ಬೇಡ, ಅಂದರೆ ತುಂಬ ಒಂದು ಇದು ಬಂದ್ಬಿಡುತ್ತೆ. ಸೊ ನನ್ನ ಒಂದು ಕಂಪ್ಲೀಟ್ ಶಾರ್ಟ್ ಅಂತ ಇದ್ದಾಗ, ಸಪೋಸ್ ನಾಳೆ ಈ ಕ್ಯಾಂಡ್ಲೆ ಸೇಮ್ ರಿಪೀಟ್ ಆಗುತ್ತೆ, ಅಥವಾ ಈ ಕ್ಯಾಂಡ್ಲಲ್ಲಿ ಇಲ್ಲೆಲ್ಲೋ ಬಂದು ಕೂತ್ಕೊಳುತ್ತೆ ಅಂದ್ಕೊಳ್ಳೋಣ. ಎಸ್ಪೆಷಲಿ ಈಗ ಒಂದು ನಂದು ಫಾರ್ಮ್ ಆಗಿದ್ದು ಇಲ್ಲೇ ಒಂದು ಇದರಲ್ಲೇ ತೋರಿಸ್ಬಿಡ್ತೀನಿ, ಸಾರಿ ಇದರಲ್ಲಿ ತೋರಿಸೋಣ, ಡ್ರಾಯ್ ಮಾಡಿಬಿಟ್ಟು. ಸಪೋಸ್ ರೆಕ್ಟ್ಯಾಂಗಲ್ ಇದೆಯಾ, ರೆಕ್ಟ್ಯಾಂಗಲ್ ಡ್ರಾ ಟೂಲಲ್ಲಿ ರೆಕ್ಟ್ಯಾಂಗಲ್ ಇದೆ, ಫ್ರೆಶ್ ರೆಕ್ಟ್ಯಾಂಗಲ್. ಸಪೋಸ್ ನಾನು ಇವಾಗ ನನ್ನ ರೇಂಜ್ ಬಂದ್ಬಿಟ್ಟು ಈ ಒಂದು ಇದರಲ್ಲಿ ಇಷ್ಟರಲ್ಲೇ ನನ್ನ ರೇಂಜ್. ಸೊ ನನ್ನ ಒಂದು ರೇಂಜ್ ಇದರಲ್ಲಿ ಇದ್ರೊಳಗಡೆದಲ್ಲಿ ಏನು ಬರುತ್ತೆ ಆದಷ್ಟು ಅವಾಯ್ಡ್ ಮಾಡಬೇಕು. ₹2 ಏನಿದೆ ಆಲ್ಮೋಸ್ಟ್ ಇದ್ರೊಳಗಡೆ ಇದು ಏನು ಟ್ರೇಡ್ ತೊಗೊಬೋದು. ಒನ್ಸ್ ಇವಾಗ ನನ್ನ ಕ್ಯಾಂಡ್ಲು ಇಲ್ಲಿ ಫಾರ್ಮ್ ಆಯಿತು ಅಂತ ಇಟ್ಕೊಳ್ಳೋಣ, ನಾಳೆ 9:15 ಯೂಶಲಿ ಏನಾಗುತ್ತೆ, ಈ ಥರ ಓಪನ್ ಆಯಿತು ಅಂತ ಇಟ್ಕೊಳ್ಳೋಣ, ಇಲ್ಲಿಗೆ ಒಂದು ಟಚ್ ಆಗುತ್ತೆ ಅಥವಾ ಇಲ್ಲಿಗೆ ಒಂದು ಟಚ್ ಆಗುತ್ತೆ ನೆಕ್ಸ್ಟ್. ಸೊ ಇದರಿಂದ ಆಚೆ ಬರಬೇಕು, ರೀಟೆಸ್ಟು ಆಗೋದು ಕಾಯಬೇಕು ಮೇಯ್ನು. ಪ್ರತಿ ಸಲ ನಾನು ರಿಪೀಟ್ ಮಾಡ್ತೀನಿ, ಫಸ್ಟ್ ಕ್ಯಾಂಡ್ಲದ್ದು ಒಂದು ಹೈ ಆ್ಯಂಡ್ ಲೋ ಇಟ್ಕೊಬೇಕು, ಇಲ್ಲ ಅಂದರೆ ಹಿಂದಿನ ದಿವಸದ ಹೈ ಆ್ಯಂಡ್ ಲೋ ಎರಡೂ ಇಟ್ಕೊಂಡ್ರೆ ಬೆಟರು ಆ್ಯಕ್ಚುಲಿ. ಯಾಕೆಂದರೆ ಕೆಲವು ಸಲ ಏನಾಗುತ್ತೆ, ಫಸ್ಟ್ ಕ್ಯಾಂಡ್ಲು ತುಂಬ ದೊಡ್ಡ ಫಾರ್ಮ್ ಆಯಿತು, 50-60 ಪಾಯಿಂಟ್ಸ್ ಇರುತ್ತೆ ನಿಫ್ಟಿಲಾದರೆ. ಈ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇವಾಗ ₹5 ಓಡುತ್ತೆ ಅಂತ ಇಟ್ಕೊಳ್ಳೋಣ, ಈ ಪರ್ಟಿಕ್ಯುಲರ್ ಹಿಂದೂಸ್ತಾನ್ ಜಿಂಕಲ್ಲಿ ಮ್ಯಾಕ್ಸಿಮಮ್ ನೀವು ₹5 ಹೈ ಆ್ಯಂಡ್ ಲೋ ಫಾರ್ಮ್ ಮಾಡಿಬಿಡ್ತು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಯಾವ ಕಡೆ ಟ್ರೇಡ್ ತೊಗೊಳೋದು. ಯೂಶಲಿ ₹5 ಅದ್ರ ರೇಂಜ್ ಮೂಮೆಂಟ್. ₹5 ಬಂದ್ಬಿಟ್ರೆ ಫಸ್ಟ್ ಕ್ಯಾಂಡ್ಲಲ್ಲೇ ಹೈ ಆ್ಯಂಡ್ ಲೋ ಅಂತ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹಿಂದಿನ ದಿವಸದ ಲೋ ಇದ್ದರೆ ಹಿಂದಿನ ದಿವಸದ್ದು ಆ ರೇಂಜ್ ಏನಿದೆ ಕಮ್ಮಿ ತೊಗೊಬೇಕು, ಅಥವಾ ಮುಂದಿನ ದಿವಸ ಅವತ್ತಿಂದ ಓಪನಿಂಗ್ ನೀವು ಟ್ರೇಡ್ ತೊಗೊತಿದ್ದೆ, ನಾಳೆ ಎಕ್ಸಾಂಪಲ್ 1 ಡಿಸೆಂಬರ್
ನಾಳೆ ತೊಗೊತಿದ್ರೆ ಫಸ್ಟ್ 5 ಮಿನಿಟ್ಸ್ದು ತೊಗೊಬೇಕು. ಯೂಶಲಿ ವೀಕ್ಲಿ ಪೊಸಿಷನ್ ಹೋಗೋರು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಅಂತವರು ಫಸ್ಟ್ 15 ಮಿನಿಟ್ಸ್ದು ಹೈ ಆ್ಯಂಡ್ ಲೋ ನೋಡ್ಕೊಬೇಕಾಗತ್ತೆ. ಸೊ ಇದು ಇಂಪಾರ್ಟೆಂಟ್ ರೂಲ್ ಫಾಲೋ ಮಾಡಬೇಕು. ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಹಳೆ ವಿಡಿಯೋದಲ್ಲೂ ಇದೆ ಇದೆಲ್ಲ ಟಾಪಿಕ್ಕು. ಸೊ ಇಲ್ಲೇನಾಗುತ್ತೆ ಇವಾಗ ಇಮಿಡಿಯೇಟ್ ಇವಾಗ ನಂದು ನೆಗೆಟಿವ್ ಓಪನ್ ಆಯಿತು, ಇಲ್ಲೆಲ್ಲೋ ಬಂದಿದೆ ಸ್ಟಿಲ್ ಹಿಂದಿನ ಕ್ಲೋಷರ್ ಬೇಸಿಸ್ ಮೇಲೆ ಇದು ನೆಗೆಟಿವ್ ಅಂತ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಕ್ಯಾಂಡ್ಲು ನನಗೆ ಈ ಸೈಡ್ ಬಂದ್ಬಿಡ್ತು, ಅದ್ರ ನೆಕ್ಸ್ಟ್ ತಿರ್ಗಾ ಇಲ್ಲಿ ಟಚ್ ಆಯಿತು. ಎಲ್ಲಿ ಇವಾಗ ರೀಟೆಸ್ಟ್ ಅಂದರೆ ಇಲ್ಲಿಗೆ ಟಚ್ ಆಯಿತು. ಸೊ ಈ ಕೆಳಗಡೆ ಬರ್ತಿದ್ದಂಗೆ ನೀವು ಈ ಒಂದು ಬಾಡಿಲಿ 618 ಲೆವೆಲ್ ಅಂತ ಏನೋ ಮಾರ್ಕ್ ಮಾಡ್ಕೊಬೇಕು. ಜನರಲ್ ಆಗಿ ಹೇಳಿರ್ತೀನಿ ಫಿಬಿನಾಶಿ ಹಾಕೊಬೇಕು. ಇದ್ರದ್ದೇ ಫಸ್ಟ್ ಕ್ಯಾಂಡ್ಲದಲ್ಲಿ ಫಿಬಿನಾಶಿ ಹಾಕೊಂಡ್ರೆ 618ಗಿಂತ ಕೆಳಗಡೆ ಇಲ್ಲಿ ಬಂದ್ಬಿಡ್ತು. ಇವಾಗ 48565 618 ನಂದಿದು. ಸೊ ಇದರಿಂದ ಕೆಳಗಡೆ ಹೋಯ್ತು ಅಂದರೆ ಇಮಿಡಿಯೇಟ್ ಟ್ರೇಡ್ ತೊಗೊಂಡ್ಬಿಡ್ಬೋದು. ಸೊ ಅದು ಮತ್ತೆ ಹೋಗ್ತಾನೆ ಆಗುತ್ತೆ. ಸೊ 1:3 1:5 ಈ ಥರ ಒಂದು ತೊಗೊಬೇಕಾಗತ್ತೆ. ಸೊ ನನ್ನ ಸ್ಟಾಪ್ ಲಾಸ್ ನಾನು ಇದ್ರದ್ದು ಹೈ ಅಂತ ಇಟ್ಕೊಬೋದು. ಇದ್ರ ಟಾರ್ಗೆಟ್ ನಂದು ಇಲ್ಲಿಂದ 1:3 ಅಂತ ಇಟ್ಕೊಬೇಕು. ಸೊ ಇದನ್ನೇ ತೋರಿಸೋದಾರೆ ಲಾಂಗ್ ಸೈಡ್ ಶಾರ್ಟ್ ಸೈಡ್ ಅಂತ ತೊಗೊಂಡಾಗ ಶಾರ್ಟ್ ಸೈಡ್ ಇವಾಗ ಇದು ನನ್ನ ಹೈ, ಇದು 1:3. ಇದೆಷ್ಟು ಬರುತ್ತೆ, 5 ಆಯಿತು. 4 ಇಲ್ಲಿಗೆ ಆಲ್ಮೋಸ್ಟ್ ರಿಸ್ಟ್ ಟು ರಿವಾರ್ಡ್ 17 ಆಗೋಯ್ತು. ಸೊ ಇಲ್ಲಿ ತನಕ ಏನೋ ಬರ್ಬೋದು. ₹1 ₹2 ಮೂವ್ಮೆಂಟ್ ಸಿಕ್ಬಿಟ್ರೆ ಸಾಕು ಸಣ್ಣ ಸ್ಟಾಪ್ ಲಾಸ್ಗೆ. ಇಲ್ಲ ನಾನು ವೆಯ್ಟ್ ಮಾಡ್ತೀನಿ ಎಲ್ಲಿ ತನಕ ಹೋಗುತ್ತೋ ರಿವರ್ಸಲ್ ಬರೋ ತನಕ ನೀವು ಲಾಟ್ ಬೇಸಿಸ್ ಮೇಲೆ ಪೊಸಿಷನ್ನ ಇಟ್ಕೊಬೋದು. ಒಂದು ಲಾಟ್ ತೊಗೊಂಡವರು ಇಮಿಡಿಯೇಟ್ 1:3ಗೆ ಮ್ಯಾಕ್ಸಿಮಮ್ ನೀವು ಕ್ಲೋಸ್ ಮಾಡಿಬಿಡ್ಬೇಕು. 1:1 ಬಂದರೆ ಬೆಟ್ರು, 1:2 ಬಂದರೆ ಸ್ಟಿಲ್ ಫರ್ದರ್ ಬೆಟರ್ ಅಂತ ಅಂದ್ಕೊಂಡು 1:3ಗೆ ತುಂಬ ಹ್ಯಾಪಿ ಆಗಿಬಿಟ್ಟು ಕ್ಲೋಸ್ ಮಾಡಿಬಿಡ್ಬೇಕು. ನೀವು ಮೋರ್ ದೆನ್ 3-4-5 ಲಾಟ್ಸ್ಗಳೆಲ್ಲ ಇಟ್ಕೊಂಡಿದ್ದೀರಾ ಅಂದರೆ ನೀವು ಒಂದು ಲಾಟ್ 1:3ಗೋ 1:5ಗೋ ಈ ಥರ ಕ್ಲೋಸ್ ಮಾಡೋವಂಥದ್ದು. ಇನ್ನು ನೆಕ್ಸ್ಟು ಹೈಯೆಸ್ಟ್ ಎಷ್ಟು ತನಕ ಹೋಗುತ್ತೋ ಅಲ್ಲಿ ತನಕ ಇಟ್ಕೊಂಡು 1 or 2 ಮತ್ತು ರಿವರ್ಸಲ್ ಬಂದಾಗ 618 ಲೆವೆಲ್ಲು ಅಥವಾ ಒಂದು 50% ರೇಂಜಲ್ಲಿ ರೇಂಜ್ ಇದು ತೊಗೊಂಡು ಮಾಡೋವಂಥದ್ದು. ಸೊ ಯಾವುದಾದ್ರೂ ಒಂದು ಮೆಥಡ್ ಇಟ್ಕೊಂಡು ಜಾಸ್ತಿ ಲಾಟಲ್ಲಿ ದುಡ್ಡು ಮಾಡ್ಬೋದು. ಸೊ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ, ಅದನ್ನು ಕಲ್ತ್ಕೊಂಡು ಮಾಡಿ, ತಿಳ್ಕೊಳ್ಳಿ. ತುಂಬ ಏನು ಕಷ್ಟದ ಸಬ್ಜೆಕ್ಟ್ ಅಲ್ಲ ಇದು ಆ್ಯಕ್ಚುಲಾಗಿ. ಮೇಯ್ನು ಆಪ್ಷನ್ ಟ್ರೇಡಿಂಗಲ್ಲಿ ರಿಸ್ಕ್ ಟು ರಿವಾರ್ಡು ಸ್ಟಾಪ್ ಲಾಸ್ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ ತುಂಬ ಜನಕ್ಕೆ. ಸೊ ಇಲ್ಲೂ ಒಂದು 15% 10% ಓಡುತ್ತೆ, 5% ಓಡುತ್ತೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದುಬಿಟ್ರೆ ಹಾರ್ಡ್ಲಿ ಒಂದು 1% ಬಂದು ರಿವರ್ಸಲ್ ಬಂದು ಸೆಟಪ್ನೇ ಫೇಲ್ ಮಾಡಿಬಿಡುತ್ತೆ. ಸೊ ಈ ಥರದ್ದೆಲ್ಲ ಇರ್ತವೆ, ಅಬ್ಸರ್ವ್ ಮಾಡ್ಕೊಳ್ಳಿ. ತುಂಬ ಡೀಪಾಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ ಇದನ್ನು, ಯಾಕಂದರೆ ಕಲ್ತು ಮಾಡೋವಂಥ ವಿಚಾರಗಳಿದು. ಫಾಲೋ ಮಾಡಿ. ಇಚಿಮೋಕೋ ಬೇಸಲ್ಲೇ ತುಂಬ ಒಂದು ಈಸಿ ಇದೆ. ಆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಯೂಶ್ವಲಿ, ಈಸಿಯಾಗಿ ಕ್ಯಾಚ್ ಮಾಡ್ಬೋದು ಆ ಟ್ರೆಂಡ್ನ. ಸಣ್ಣ ಒಂದು 5-10 ಪಾಯಿಂಟ್ಸ್ ಮೂವ್ಮೆಂಟ್ಸ್ ಇದ್ದರೂ ಸಾಕು ಸ್ಟಾಕಲ್ಲಿ. ನಿಫ್ಟಿಲಿ ಒಂದು 20-30 ಪಾಯಿಂಟ್ಸ್ ಮೂವ್ಮೆಂಟ್ ಸಿಕ್ಕಿದ್ರು ಸಾಕು. ಸೊ ಈ ಥರದ್ದೆಲ್ಲ ಒಂದು ಅಬ್ಸರ್ವ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಮೇನ್ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳೋದು ಏನೋ ಇದ್ರು, ಅಥವಾ ಒಂದು ಏನೋ ಒಂದು ಎಸ್ಪೆಷಲಿ ಸೆಟಪ್ ಮಾಡ್ಕೊಳೋದು ಇಂಪಾರ್ಟೆಂಟ್. ಬೇಸ್ಡ್ ಆನ್ ಇವಾಗ ಒಂದು 3 ಸ್ಟಾಕ್ಸ್ ಕೊಟ್ಟಿರೋದ್ರಲ್ಲಿ 3 ಸ್ಟಾಕ್ಸೇ ಇಟ್ಕೊಳ್ಳಿ. ನಾನು 15 ಸ್ಟಾಕ್ಸ್ ಅಷ್ಟು ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಒಂದು ಇಟ್ಕೊಂಡು ಇದು ಮಾಡೋವಂಥದ್ದು. ಮೇಯ್ನ್ ಇದ್ರದ್ದು ಹಿಂದೂಸ್ತಾನ್ ಜಿಂಕ್ ಪೊಸಿಷನಲ್ ಬೇಸಿಸ್ ಮೇಲೂ ನೋಡ್ಬೋದು. ಸದ್ಯದ ಮಟ್ಟಿಗೆ ಒಂದು ನೆಗೆಟಿವ್ ಟ್ರೆಂಡ್ ಅಂತ ಹೇಳಿದೆ ಅಷ್ಟೇ ಒಂದು. ಬಟ್ ಇದು ವಾಲ್ಯೂಮ್ ಕಾಂಟ್ರಾಕ್ಷನಿಂದ ಈ ಒಂದು ಯಾವಾಗ 495-500 ಲೆವೆಲ್ ಕ್ರಾಸ್ ಆಗುತ್ತೆ, ಸೊ ಆಲ್ ಟೈಮ್ ಹೈ ಒಂದು 535 ಸಮಥಿಂಗ್ ಏನೋ ಇದೆ. ಇದು ಒಂದು ಸೆಕೆಂಡ್, ಇನ್ನೂ ಜಾಸ್ತಿ ಇದೆ, ಸಾರಿ, 720 ತನಕ ಇದೆ, 775 ತನಕ. ಸೊ ಇಲ್ಲಿ ತನಕ ಹೋಗ್ಬೋದು, ಹೋಗುತ್ತೆ ಅಂತಲ್ಲ, ಹೋಗ್ಬೋದು ಅಂತ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಅದೇ ಹೈಯೆಸ್ಟ್ ಕರೆಕ್ಟ್. ಸೊ ಅಲ್ಲಿ ತನಕ ಹೋಗಲಿಕ್ಕೆ ಟ್ರೈ ಮಾಡುತ್ತೆ. ಅಲ್ಲಿಂದ ಫಾಲೋ ಆಗಿತ್ತು, ಸುಮಾರು ವರ್ಷಗಳೇ ಆಗೋಯ್ತು. ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಹಾಗೆ ಕೂತಿದೆ, ಫ್ಲ್ಯಾಟಾಗಿ ಕೂತಿದೆ. ಈ ವರ್ಷ ಆಲ್ಮೋಸ್ಟ್ ಇಲ್ಲಿಗೆ ಜನವರಿ ಸ್ಟಾರ್ಟ್ ಆಗಿದ್ದು, ಈಗ ಒಂದು ಕಾಣಿಸ್ತಿದೆ
ಬಟ್ ಯಾವಾಗ ಇದು ಕೆಳಗಡೆ ಬಂದ್ಬಿಡುತ್ತೋ ಇನ್ನೂ ಪ್ರಾಬ್ಲಮ್ ಬರುತ್ತೆ. ಸದ್ಯದ ಮಟ್ಟಿಗೆ ವಿ ಸಿ ಪಿದು ಇದಿದೆ. ಸೊ ಬ್ರೇಕ್ ಆಗಬೇಕು 500 ಲೆವೆಲ್ಲು. ಅದನ್ನ ನೋಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ತಗೊಳ್ಳಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ. ಒಂದು ಅಟ್ಲೀಸ್ಟ್ 15% ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಒಂದಿಷ್ಟು ಕ್ಯಾರಿ ಮಾಡ್ಕೊಬೋದು. ಇದಾಗಿತ್ತು ಈ ವಾರದ ವಿಡಿಯೋ. ಏನಾದರೂ ಸಂದೇಹಗಳು, ಡೌಟ್, ಒಂದು ಕ್ಲಾರಿಫಿಕೇಶನ್ ಪಾರ್ಟ್ಸ್ ಏನಾದರೂ ಇದ್ದರೆ, ಅಥವಾ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿ ಅಂತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಡಿಸ್ಕಸ್ ಖಂಡಿತ ಮಾಡ್ತೀನಿ ನಾನು. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ.